ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಸಂತೋಷದ ಸುದ್ದಿ ಏನು ಅಂದರೆ ಆಲ್ಮೋಸ್ಟ್ ಎಲ್ಲ ಗ್ರಾಮರ್ ಕವರ್ ಮಾಡಿಕೊಟ್ಟಿದ್ದೇನೆ ಸರ್. ಇದು ನನ್ನ ಲಾಸ್ಟ್ ವಿಡಿಯೋ ಅಂದ್ಕೊಳ್ಳಿ ಗ್ರಾಮರಿನ ಮೇಲೆ. ಯಾಕೆಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತೂ ಪ್ರತಿಯೊಬ್ಬರು ಕೂಡ ರೆಡಿ ಇದ್ದೀರಾ. ಆಲ್ ಓವರ್ ಕರ್ನಾಟಕದಲ್ಲಿ ಜನ ಬರೀತಾರೋ ಇಲ್ಲೋ, ಆದರೆ ನನ್ನ ಸಬ್ಸ್ಕ್ರೈಬರ್ಗಳು ಮಾತ್ರ, ನನ್ನ ವಿದ್ಯಾರ್ಥಿಗಳು, ನನ್ನ ಸಬ್ಸ್ಕ್ರೈಬರ್ಗಳು ಕಂಪಲ್ಸರಿಯಾಗಿ ಕ್ವಶನ್ ನಂಬರ್ 34 ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಎಷ್ಟು ಮಾರ್ಕ್ಸ್ ಸಿಗಿದೆ? 5 ಮಾರ್ಕ್ಸ್ ಸಿಗಿದೆ. 5 ಮಾರ್ಕ್ಸು ಫಿಕ್ಸು ಅಂತಲೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ನನಗೆ ಈ ಕ್ವಶನ್ ಮೇಲೆ ಸ್ವಲ್ಪ ಬಹಳ ಭರವಸೆ ಇದೆ, ಇದು ಎಕ್ಸಾಮಿಗೆ ಬರ್ಬೋದು ಅಂತ. ಬರಲಿ ಬರದೇ ಇರಲಿ, ಆದರೆ ಕ್ವಶನ್ ನಂಬರ್ 34 ಡೈರೆಕ್ಟ್ ಆ್ಯಂಡ್ ಸ್ಪೀಚ್ ಬಂದೇ ಬರುತ್ತೆ. ಕರೆಕ್ಟಾಗಿ ಕಲಿಸಿದ್ದೀನಿ ಸರ್. ಯಾವುದೇ ಕ್ವಶನ್ ಬರಲಿ, ಇವತ್ತು ನಾನು ನಿಮಗೆ ಇಲ್ಲಿ ಈಗ ಸನಿ ಮಾರ್ನಿಂಗ್ ಒಂದು ನಮಗೆ ಪ್ಲೇ ಇದೆ ಅಲ್ವಾ, 1 ಆ್ಯಕ್ಟ್ ಪ್ಲೇ, ಆ ಪಾಠದಿಂದ ಒಂದು ಕ್ವಶನನ್ನು ತೆಗೆದುಕೊಂಡಿದ್ದೇನೆ. ಕ್ವಶನ್ ಅಂದರೆ ಕಾನ್ವರ್ಸೇಷನನ್ನು, ಯಾಕೆಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಮಾಡೋಕ್ಕೋಸ್ಕರ. ಈ ಕ್ವಶನು ಬಹಳ ಸಲ ರಿಪೀಟೆಡ್ ಆಗಿರುವಂಥ ಕ್ವಶನು, ಹಾಗಾಗಿ ಇದನ್ನೇ ನಾನು ಬೋರ್ಡ್ ಮೇಲೆ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ಹಾಗೂ ನಾನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನೀವು ರೆಡಿ ಇದ್ದರೆ ಪಟಪಟ ಅಂತ ಕ್ವಶನ್ ನೋಡಿದ ತಕ್ಷಣ ಕಮೆಂಟಲ್ಲಿ ಎಸ್ ಸರ್ ಐ ನೋ ಐ ಲರ್ನ್ಟ್, ನೀವು ಹೇಳಿದ್ದಕ್ಕಾಗಿ ನಾನು ರೆಡಿ ಇದ್ದೀನಿ ಅಂತ. ಈಗಲೂ ಕೂಡ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಒಂದು 10 ಲಿಂಕನ್ನು ಕೊಟ್ಟಿರ್ತೇನೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಅದನ್ನು ಕಲೀರಿ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ಟಾಪಿಕ್. ನೋಡಿ, ಈಗ ಡೊನಾಲಾರಾ ಡಾನ್ ಗಾನ್ಜಲೋ ಎಷ್ಟು ಜನ ಇದ್ದಾರೆ ಇಲ್ಲಿ? 2 ಇದ್ದಾರೆ. ಕ್ಲಿಯರ್? ಹಾಗಿದ್ರೆ ಡಾನ್ ಗಾನ್ಜಲೋ ಅಂದರೆ ಹುಡುಗ, ಇದನ್ನು ನೆನಪಿರಲಿ ನಿಮಗೆ. ಡೊನಾಲಾರಾ ಅಂದರೆ ಹುಡುಗಿ ಅಂತ. ಫಸ್ಟು ಜೆಂಡರು ನಿಮಗೆ ಏನಾಗಬೇಕು ಅಂತ ಹೇಳಿದರೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಗೊತ್ತಾಗಿರಬೇಕು. ನೆಕ್ಸ್ಟು 2 ಕೂಡ ಮಾತಾಡ್ತಾ ಇದ್ದಾರೆ, ಕಾನ್ವರ್ಸೇಷನ್ ನಡೀತಾ ಇದೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ 5 ಮಾರ್ಕ್ಸಿಗೆ ಬರೆಯುವಂಥದ್ದು ಬಹಳ ಈಸಿ. ಈಗ ನಾನು ಬರಿತಾ ಹೋಗ್ತೀನಿ ನೋಡಿ. ಈಗ ನೋಡಿ, ಆನ್ಸರ್, ದಿಸ್ ಈಸ್ ಆನ್ಸರ್, ಯು ನೀಡ್ ಟು ರೈಟ್ ಇನ್ ಪ್ಯಾಸೇಜ್. ನೋಡಿ, ಡೊನಾಲಾರಾ, ಅದನ್ನು ನಾವು ಡಾನಾಲಾರಾ ಅಂತ ಕರಿತೀವಿ. ಇದು ಡು ಯು ಯೂಸ್ ಅ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚಿಪ್ ಅಂದರೆ ಕೇಳಿದ್ದು, ಹಾಗಾಗಿ ನಾವು ಆಸ್ಕ್ಡ್ ಅಂತ ಬರಿಬೇಕು ಮಕ್ಕಳೇ. ಸ್ವಲ್ಪ ASKED. ಸರ್ ನಾನು ಆಸ್ಕಿಂಗ್ ಅಂತ ಬರಿತೀನಿ, ನಾನು ಏನು ಟೆಲ್ಲಿಂಗ್ ಅಂತ ಬರಿತೀನಿ, ING ಫಾರಮ್ ಬರೋದೇ ಇಲ್ಲ ಇಂಡೈರೆಕ್ಟ್ ಸ್ಪೀಚಲ್ಲಿ, ಆಯಿತಾ? ತಾವುಗಳು 99% ಎಲ್ಲವೂ ಕೂಡ ಅದು ಪಾಸ್ಟ್ ಟೆನ್ಸಲ್ಲೇ ಇರುತ್ತೆ, ಭೂತಕಾಲದಲ್ಲಿ. ನೋಡಿ, ಡಾನಾಲಾರಾ ಆಸ್ಕ್ಡ್ ಯಾರಿಗೆ? ಡಾನ್ ಗಾನ್ಜಲೋ. ಸ್ವಲ್ಪ ಬರೆದು ಬಿಡೋಣ ಎಲ್ಲ, ಡಾನ್ ಗಾನ್ಜಾಲೋ. ನೋಡ್ರೋ, ಸ್ಪೇಸ್ ಇಲ್ಲ, ಹಾಗಾಗಿ ಸ್ವಲ್ಪ ಹತ್ರ ಬರೀತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಡೂ ಯು ಯೂಸ್ ಅ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚಿಪ್ ಅಂತ ಇದೆ. ಅವರ್ ಫಸ್ಟ್ ಡ್ಯೂಟಿ ಈಸ್ ಟು ಐಡೆಂಟಿಫೈ ದಿ ವರ್ಬ್ ಆ್ಯಂಡ್ ಪ್ರನೌನ್. ನೋಡಿ, ವರ್ಬು ಪ್ರನೌನ್ ಜೊತೆಗೆ ಇದೆ. ಈಗ ನಾವು ಅದನ್ನು ಇಂಟರ್ಚೇಂಜ್ ಮಾಡಬೇಕು, ಯಾಕೆಂದರೆ ಇಲ್ಲಿ ಇದು ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ ಮಾರ್ಕ್ ಡಿಲೀಟ್ ಆಗಬೇಕು ಅಂದರೆ, to delete this question mark we need to interchange the place of the subject and the verb. ಹಾಗಿದ್ರೆ ವರ್ಬ್ ಯಾವುದಿಲ್ಲಿ? ಡೂ ಆಗುತ್ತೆ. ಡೂ ಇರೋದು ಚೇಂಜ್ ಆಗಿ ಎಕ್ಸಾಮಲ್ಲಿ ಡಿಡ್ ಅಂತ ಆಗಬೇಕು, ನೆನಪಿರಲಿ. ಯು ಅಂದರೆ ಯಾರು? ಡೂ ಯು ಅಂದರೆ ಹುಡುಗ, ಡಾನ್ ಗಾನ್ಜಲೋ ಅಂತ. ಹಾಗಾಗಿ ಈ ಸೆಂಟೆನ್ಸು ನಮಗೆ SR ನೋ ಕ್ವಶನ್ ಆಗಿರುತ್ತೆ. ಈಗ ನಾನು ನಿಮ್ಗೆ ಕೇಳ್ತೀನಿ, ಡೂ ಯು ಯೂಸ್ ಅ ಬ್ಲ್ಯಾಕ್ ಪೆನ್ ಆರ್ ಎ ವೈಟ್ ಪೆನ್, ಇದು ಬ್ಲೂ ಪೆನ್ ಅಂತ. ತಗೊಳ್ಳೋ ಅವಾಗ ಏನಂತೀರಾ ನನಗೆ? ಹೌದಲ್ವಾ? ಆನ್ಸರನ್ನು ಕೊಡ್ತೀರಾ. ಡು ಯೂಸ್ ಬ್ಲ್ಯಾಕ್ ಪೆನ್ ಇನ್ ಎಕ್ಸಾಮ್? ಎಸ್ ಸರ್ ಅಂತೀರಾ ಅಥವಾ ನೋ ಸರ್ ಅಂತೀರಾ. ಹಾಗಾಗಿ ಇದು SR ನೋ ಕ್ವಶನಲ್ಲಿ ನಾವಿಲ್ಲಿ ವೆದರ್ ಅಂತ ಬಳಸಬೇಕು, WHETHER ಅಂತ. ನೆನಪಿರಲಿ ಮಕ್ಕಳೇ. ನೋಡಿ, ಇನ್ನೂ ಆನ್ಸರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಎಕ್ಸ್ಟ್ರಾ ನಾನು ಯೂಸ್ ಮಾಡಿದ್ದು ಒಂದು ಆಸ್ಕ್ಡ್, ಒಂದು ವೆದರ್ ಆಗಿರುತ್ತೆ ಫಸ್ಟಲ್ಲಿ. ಇದು ಇದ್ರೇ ಮಾರ್ಕ್ಸು ಸಿಗೋದು ನಿಮಗೆ. ನೋಡಿ, ಡಾನಾಲಾರಾ ಆಸ್ಕ್ಡ್ ಡಾನ್ ಗಾನ್ಜಲೋ, ವೆದರ್ ಯು ಚೇಂಜಸ್ ಟು ಹಿ ಆಗಿರುತ್ತೆ. ಸೊ ಫಸ್ಟ್ ಹೀಯನ್ನು ಇಲ್ಲಿ ಬರಿಬೇಕು. ಕ್ಲಿಯರ್ ಆಲ್ ಆಫ್ ಯು? ಆಯಿತಾ? ವೆದರ್ ಹಿ ಯೂಸ್ಡ್ ಅಂತ ಆಗುತ್ತೆ, ಅದು ವೆದರ್ ಹಿ ಯೂಸ್ಡ್. ನೋಡಿ, ಯಾಕಾಗತ್ತೆ ಅಂತ ಹೇಳ್ಕೊಡ್ತೀನಿ. ಡು ಈ ಕಡೆ ಬಂದಾಗ ಇಲ್ಲಿ ವರ್ಬಿನ ಮೇಲೆ, ಇದು ವರ್ಬು, ಬೇರೆದಿದ್ದರೆ ಅದು ಜಾಯಿಂಟ್ ಆಗಲ್ಲ, ಬೇರೆದಿದ್ದರೆ ಅದು ಕೂಡ್ಕೊಳಲ್ಲ. ಇಷ್ಟು ಸಲೀಸಾಗಿ ಹೇಳ್ಕೊಡ್ತಾ ಇದ್ದೀನಿ ಸರಳವಾಗಿ. ಒಂದು ತಟ್ಟೆನಲ್ಲಿ ನೀರು ಇಟ್ಕೊಂಡು ಅದ್ರ ಮೇಲೆ ಹಾಲು ಹಾಕಿದರೆ ಹಾಲು ಆ ನೀರು ಎರಡೂ ಕೂಡ ಸೇರ್ಕೊಳುತ್ತೆ, ಯಾಕೆಂದರೆ ಪ್ರಾಪರ್ಟೀಸು ಸೇಮು, ಅದು ಒಂದೇ ಫಾರ್ಮು. ಹಾಗಾಗಿ ವರ್ಬು ಕೂಡ್ಕೊಳ್ತವೆ. ಅದೇ ವರ್ಬಿನ ಮೇಲೆ ನೌನು ಅದೆಲ್ಲ ಇದ್ದರೆ ಕೂಡ್ಕೊಳಲ್ಲ. ಕ್ಲಿಯರ್ ಆಲ್ ಆಫ್ ಯು? ನೋಡಿ, ಈಗ ಅದೇ ಯೂಸ್ ಅಂತ ಇರಲಿಲ್ಲ ಅಂದರೆ ಅವಾಗ ಅಲ್ಲಿ ಡಿಡ್ ಅಂತ ಬರೋದು. ಕ್ಲಿಯರ್? ಸಿ, ಡಾನಾಲಾರಾ ಆಸ್ಕ್ಡ್ ಡಾನ್ ಗಾನ್ಜಲೋ ವೆದರ್ ಹಿ ಯೂಸ್ಡ್ ಅ ಶೂ. ನೋಡಿ, ಶೂ ಆ್ಯಸ್ ಎ ಹ್ಯಾಂಡ್ ಕರ್ಚಿಪ್ ಸ್ಪೆಲ್ಲಿಂಗ್ ಅಲ್ಲೇ ಇರೋದು ಕಂಡ್ರು, ನೋಡಿ ಬರೀರಿ, ಫುಲ್ ಸ್ಟಾಪ್. ಇಷ್ಟೇ ಸರ್, ಕ್ವಶನ್ ಮಾರ್ಕ್ ಬರೋಲ್ಲ. ಕ್ಲಿಯರ್? ನೋಡಿ, ಎಲ್ಲಿದೆ ನೋಡಿ, ಶೂ ಬ್ರಷ್ ಅಂತ ಇದೆ ಅಲ್ವಾ, ಬಿಟ್ಟುಬಿಟ್ಟಿದೆ ನೋಡಿ, ಶೂ ಬ್ರಷ್, BRUSH, ಆಯಿತಾ? ಆ್ಯಸ್ ಎ ಹ್ಯಾಂಡ್ ಕರ್ಚಿಪ್. ನೆಕ್ಸ್ಟು
ಡಾನ್ ಗಾನ್ಝಾಲೋ ಅದಕ್ಕೆ ರಿಪ್ಲೈ ಕೊಡ್ತಾನೆ. ಅದನ್ನು ಬರಿತಾ ಹೋಗೋಣ ಈಗ. ಡಾನ್ ಗಾನ್ಝಾಲೋ ಫಾಸ್ಟಾಗಿ ಬರೆಯೋಣ ಆಯಿತಾ. ಇದು ಕೂಡ ಕೇಳಿದ್ದು ವಾಟ್ ರೈಟ್ ಯು ಹ್ಯಾವ್ ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್ಸ್. ಅವಾಗ ಅಜ್ಜ ಅವಳಿಗೆ ಬೈತಾನೆ ವಾಟ್ ರೈಟ್ ಯು ಹ್ಯಾವ್ ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್ಸ್ ಅಂತ. ಹಾಗಿದ್ದರೆ ಡಾನ್ ಗಾನ್ಝಾಲೋ ನೋಡಿ ಸರ್, ಡಾನ್ ಗಾನ್ಝಾಲೋ ಆಸ್ಕ್ಡ್ ಇಲ್ಲೂ ಕೂಡ ಕೇಳಿದ್ದು. ಹಾಗಾಗಿ ಯಾರಿಗೆ? ಡಾನ ಲಾರಾ ಅಜ್ಜಿಗೆ ಕೇಳ್ತಾನೆ. ಡಾನ ಲಾರಾ ನೋಡಿ ಆಸ್ಕ್ಡ್ ಅಂತ ಬರೆದ್ವಿ. ಆಸ್ಕ್ಡ್ ಡಾನ ಲಾರಾ ವಾಟಿಗೆ ವಾಟ್ ಅಂತಲೇ ಬರೀಬೇಕು ಮಕ್ಕಳೇ, ಚೇಂಜ್ ಆಗಲ್ಲ. ಅದಕ್ಕೆ ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಕಂಜಕ್ಷನನ್ನು ಯೂಸ್ ಮಾಡಿ ದಟ್ಟಾಗೆ ಬರೋದು ಯೂಸ್ ಮಾಡಬೇಡಿ. ವೆದರು ಯೂಸ್ ಮಾಡಬಾರ್ದು ಇಲ್ಲಿ, ಯಾಕಂದರೆ ಇದು WH ಕ್ವಶನ್ ಆಗಿರುತ್ತೆ. WH ಕ್ವಶನ್ ಇದು ನೋಡಿ. ವಾಟ್ ರೈಡ್ ಹ್ಯಾವ್ ಯು ಅಂತ ಇದೆ. ಈ ಹ್ಯಾವ್ ಅನ್ನೋದು ಮಕ್ಕಳೇ ಆಯಿತಾ ನೋಡಿ, ಹ್ಯಾವ್ ಚೇಂಜಸ್ ಟು ಹ್ಯಾಡ್ ಅಂತ ಆಗುತ್ತೆ. ಯು ಚೇಂಜಸ್ ಟು ಯು ಅಂದರೆ ಯಾರಿಲ್ಲಿ? ಡಾನ್ ಗಾನ್ಝಾಲೋನೇ. ಹಾಗಾಗಿ ಹೀ ಅಂತ ಬರುತ್ತೆ. ಎರಡೂ ಕೂಡ ಇಂಟರ್ಚೇಂಜ್ ಮಾಡಬೇಕು ಪ್ಲೇಸ್ ನೋಡಿ. ಹೀ ಹಾಗೂ ಹ್ಯಾಡನ್ನು ಇಂಟರ್ಚೇಂಜ್ ಮಾಡಿ. ದ್ಯಾಟ್ ವಾಟ್ ನೋಡಿ, ವಾಟ್ ಆದಮೇಲೆ ಏನು ಬರಬೇಕು? ರೈಟ್ ಅಂತ ಇದೆ, ಅದನ್ನು ಬರ್ಕೊಂಬಿಡೋಣ. ವಾಟ್ ರೈಟ್ ಹಿ ಹ್ಯಾಡ್ ಟು ಕ್ರಿಟಿಸೈಸ್ ನೋಡಿ. ಇನ್ನೊಂದು ಪ್ರೊನೌನ್ ಇದೆ ಮೈ ಆ್ಯಕ್ಷನ್ ಅಂತ ಬರೆದ್ರೆ ಅದು ನಮ್ಮದೇ ಅಂತ. ಮೈ ಅನ್ನೋದು ಕೂಡ ಪ್ರೊನೌನು. ಇದು ಚೇಂಜ್ ಏನಾಗುತ್ತೆ ಪುಟ? ಹಿಸ್ ಅಂತ ಆಗುತ್ತೆ. ಹಿಸ್ ಆ್ಯಕ್ಷನ್, ಅವನ ಆ್ಯಕ್ಷನ್ಗಳು ಅಂತ. ಕ್ರಿಟಿಸೈಸ್ ಹಿಸ್ ಆ್ಯಕ್ಷನ್ಸ್. ಈಗ ನಿಮಗೇನು ಅನ್ನಿಸ್ತಾ ಇದೆ ಅಂದರೆ ಕಲಿಯೋರಿಗೆ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ಕರೆಕ್ಟಾಗಿ ನಾನು ಬರಿತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಆದರೆ ಈ ಸೆಂಟೆನ್ಸಲ್ಲಿ ಒಂದು ತಪ್ಪನ್ನು ನಾನು ಬರೆದಿದ್ದೇನೆ. ಆ ತಪ್ಪು ಯಾವುದಾಗಿರುತ್ತೆ ಮಕ್ಕಳೇ ಅಂತ ಹೇಳಿದರೆ ಅದು ಹೀ ಆಗಿರುತ್ತೆ. ಯಾಕೆ ಅಂದರೆ ಇಲ್ಲಿ ಕ್ಯಾರೆಕ್ಟರು ನೋಡಿ, ವಾಟ್ ರೈಟ್ ಯು ನೋಡಿ, ವಾಟ್ ರೈಟ್ ಹ್ಯಾವ್ ಯು ಅಂದರೆ ಅಜ್ಜ ಅವಳಿಗೆ ಕೇಳ್ತಾನೆ. ಅವಳಿಗೆ ಕೇಳಿದಾಗ ಇದು ಯು ಚೇಂಜಸ್ ಟು ಶಿ ಅಂತ ಆಗುತ್ತೆ. ನಾನು ನಿಮಗೆ ಯಾಕೆ ಇದನ್ನು ಬರೆದು ಹೀಗೆ ತೋರಿಸ್ತಾ ಇದ್ದೀನಿ ಅಂದರೆ ಎಕ್ಸಾಮಲ್ಲಿ ನೀವೆಲ್ಲ ನಾವು ಕೂಡ ಕೆಲವೊಮ್ಮೆ ಬರಿತಾ ತಪ್ಪನ್ನು ಬರೆದುಬಿಡ್ತೀವಿ ನೋಡಿ. ಇದು ಹೀ ಅಲ್ಲ ಶಿ ಅಂತ ಆಗಬೇಕು, ಹೌದಲ್ವಾ? ನೋಡಿ, ಡಾನ್ ಗಾನ್ಝಾಲೋ ಆಸ್ಕ್ಡ್ ಡಾನ ಲಾರಾ ಅಜ್ಜಿ ಕೇಳಿದ್ದು ವಾಟ್ ರೈಟ್ ಶಿ ಹ್ಯಾಡ್ ಟು ಕ್ರಿಟಿಸೈಸ್. ಥರ್ಡ್ ಪರ್ಸನನ್ನು ಹೇಳ್ತಿರುವಂಥದ್ದು ಕ್ರಿಟಿಸೈಸ್ ಹಿಸ್ ಆ್ಯಕ್ಷನ್ಸ್ ಅಂತ. ಕ್ಲಿಯರ್? ಭಾಳ ಈಸಿ. ಇಲ್ಲಿಂದ ಅಂತೂ ಕಾಪಿ ಮಾಡಿ ಬರೆಯೋದು ಕಣ್ರಿ, ಏನೂ ಇಲ್ಲ. ನೋಡಿ ಈಗ ಡಾನ ಲಾರಾ ಥರ್ಡ್ ಲೈನಲ್ಲಿದ್ದೀವಿ ಮಕ್ಕಳೇ. ಡಾನ ಲಾರಾ ಆ ನೈಬರ್ಸ್ ರೈಟ್ ಅಂತ ಇದೆ, ಹೌದಲ್ವಾ? ಡಾನ ಲಾರಾ ರಿಪ್ಲೈಡ್, REPLI ರಿಪ್ಲೈಡ್ ಡಾನ್ ಗಾನ್ಝಾಲೋ ದಟ್ ಅಂತ ಬರಿಬೇಕಿಲ್ಲಿ. ದ್ಯಾಟ್ ನೋಡಿ ಮಕ್ಕಳೇ, ಇಟ್ ವಾಸ್ ಅ ನೈಬರ್ಸ್ HBOURS ನೈಬರ್ಸ್ ರೈಟ್. ಫುಲ್ ಸ್ಟಾಪ್. ಮುಗೀತ್ರಿ, ಏನೂ ಇಲ್ಲ ಆನ್ಸರು. ಲಾಸ್ಟ್ ಲೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಡಾನ್ ಗಾನ್ಝಾಲೋ ಅವಾಗ ರಿಪ್ಲೈ ಕೊಡ್ತಾನೆ. ಇದನ್ನು ಬರೀರಿ, ಡಾನ್ ಗಾನ್ಝಾಲೋ ಅಂತ ಬರೀರಿ. ಗಾನ್ಝಾಲೋ ಆಯಿತಾ? ನೋಡಿ, ಡಾನ್ ಗಾನ್ಝಾಲೋ ಇದು ಅವನು ಹೇಳಿದ್ದನ್ನು ನಾವು ಸೆಡ್ ಡಾನ ಲಾರಾ ದ್ಯಾಟ್. ಎಲ್ಲರೂ ಇದನ್ನು ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆನ್ಸರನ್ನು ನಾನು ಕಂಪ್ಲೀಟ್ ಮಾಡ್ತಾ ಇಲ್ಲ, ಆದರೆ ನಿಮಗೆ ನಾನು ಹಿಂಟನ್ನು ಕೊಡ್ತಾ ಇದ್ದೀನಿ. ಈಗ ಐ ಅಂತ ಇದೆ. ಐ ಅಂದರೆ ಯಾರಿಲ್ಲಿ? ಐ ಡು ನಾಟ್ ಅಂತ ಇದೆ. ಐ ಮೀನ್ಸ್ ಡಾನ್ ಗಾನ್ಝಾಲೋ ಅಂತ. ಐ ಚೇಂಜಸ್ ಟು ಹಿ ಆರ್ ಶಿ. ಅದನ್ನು ನೀವೇ ಬರೆದ್ಬಿಟ್ಟು ನನಗೆ ಈ ಆನ್ಸರನ್ನು ಕಮೆಂಟ್ ಮಾಡಿ ಮಕ್ಕಳೇ. ಅರ್ಥ ಆಗಿದೆ ಅಂತ ಭಾಳ ಖುಷಿ ಆಗುತ್ತೆ. ಡೂ ಇದೆ, ಡೂ ಚೇಂಜಸ್ ಟು ವಾಟ್ ಅಂತ ಇಲ್ಲೇ ಹೇಳ್ಕೊಟ್ಟಿದ್ದೀನಿ. ಅಷ್ಟೇ ಹಾಕಿದರೆ ಮುಗೀತು. ಆ್ಯಸ್ ಇಟ್ ಈಸ್ ಫುಲ್ ಸೆಂಟೆನ್ಸನ್ನು ತಾವುಗಳು ಬರೀಬೇಕಾಗಿರುತ್ತೆ. 5 ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮಲ್ಲಿ. ಕಾಪಿ ಮಾಡಿ ಬರೆಯೋದು ತಪ್ಪು ಎಲ್ಲಾಗತ್ತೆ ಅಂದರೆ ಇಂತಹ ಪ್ಲೇಸ್ಗಳಲ್ಲಿ ತಪ್ಪಾಗ್ತಾ ಹೋಗುತ್ತೆ. ಯಾವ ಪ್ಲೇಸ್ಗಳಲ್ಲಿ? ಅಂಡರ್ಲೈನ್ ಹಾಕಿದ್ದೀನಲ್ವಾ ಅಂತಹ ಪ್ಲೇಸ್ಗಳಲ್ಲಿ. ನೋಡಿ ಈಗ ಹ್ಯಾವ್ ಅಂತ ಇದೆ. ಭಾಳ ಜನ ಹ್ಯಾಸ್ ಅಂತ ಬರೀತಾರೆ. ಅಲ್ಲ, ಪಾಸ್ಟ್ ಟೆನ್ಸ್ ಮಾಡುವಾಗ ಹ್ಯಾಸ್ ಇರಲಿ ಹ್ಯಾವ್ ಇರಲಿ ಅದನ್ನು ಚೇಂಜ್ ಮಾಡಿಬಿಟ್ಟು ತಾವುಗಳು ಅದನ್ನು ಹ್ಯಾಡ್ ಅಂತ ಚೇಂಜ್ ಮಾಡಬೇಕಾಗತ್ತೆ. ಇಟ್ ರಿಮೇನ್ಸ್ ಸೇಮ್. ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ಬರೆದಿದ್ದೀನಲ್ವ, ಇಲ್ಲಿ ನೋಡಿ, ಆ ನೈಬರ್ಸ್ ರೈಟ್ ಅಂತ ಇದೆ. ಇದು ಏನು ಸೆಂಟೆನ್ಸೇ ಇಲ್ಲ, ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಹಾಗಾಗಿ ಅದನ್ನು ಪಾಸ್ಟ್ ಟೆನ್ಸಿಂಗ್ ಮಾಡ್ತಾಯಿದ್ದೀವಿ. ಇಟ್ ವಾಸ್ ಎ ನೈಬರ್ಸ್ ರೈಟ್ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಯಾಕಂದರೆ ಭಾಳ ಜನಕ್ಕೆ ಡೌಟ್ ಇರುತ್ತೆ, ಎಲ್ಲಿಂದ ಬಂತಪ್ಪ ಇದು ಇಟ್ಟು ವಾಸು ಅಂತ. ಏನೂ ಇಲ್ಲ, ಅದನ್ನು ಪಾಸ್ಟ್ ಟೆನ್ಸ್ ಬರೆಯುವ ಸಮಯದಲ್ಲಿ ನಾವು ಒಂದು ಪ್ರೊನೌನು ಹಾಗೂ ವರ್ಬನ್ನು ಯೂಸ್ ಮಾಡ್ತೇವೆ. ಇಷ್ಟೇ ಮಕ್ಕಳೇ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಏನೇ ಡೌಟ್ ಇದ್ದರೂ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಪಡೆದುಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ ಮಕ್ಕಳೇ, ಎಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇದು ಆ್ಯಮು ನೋಡಿ, ಆ್ಯಮ್ ಆ್ಯಂಡ್ ಈಸ್ ಬಂದರೆ ಎಕ್ಸಾಮಲ್ಲಿ ಚೇಂಜಸ್ ಟು ವಾಸ್ ಅಂತ ಆಗುತ್ತೆ. ಇಷ್ಟು ನೆನಪಿದೆ ಎಲ್ಲರಿಗೂ ಅಂದ್ಕೊಂಡಿದ್ದೀನಿ. ನೋಡಿ, ಹೌದಲ್ವಾ? ಇಟ್ ಅನ್ನೋದು ಮಕ್ಕಳು ತಪ್ಪು ಮಾಡೋದಿಲ್ಲ. ಇಟ್ ಅನ್ನೋದು ಇಟ್ಟಾಗೇ ಇರುತ್ತೆ. ವಿಲ್ ಅಂತ ಬಂದರೆ ಎಕ್ಸಾಮಲ್ಲಿ ಅದು ವುಡ್ ಅಂತ ಆಗುತ್ತೆ.
ನೆನ್ಪಿಟ್ಕೊಳ್ಳಿ. ವುಡ್ ಅಂತ ಬಂದರೆ ಎಕ್ಸಾಮಲ್ಲಿ ವುಡ್ ಅಂತಲೇ ಇರುತ್ತೆ, WOULD, ವುಡ್ ರಿಮೈನ್ಸ್ ಸೇಮ್ ಅಂತ ಹೇಳ್ತೀವಿ. ಕ್ಲಿಯರ್? ಧನ್ಯವಾದಗಳು. ಆಲ್ ದ ಬೆಸ್ಟ್ ಮಾಡಿರಿ ಚಿಲ್ಡ್ರನ್. ಈಗಾಗಲೇ ಏನೇನು ಬೇಕು ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ ರೀ. 100% 80 ಔಟ್ ಆಫ್ 80 ನಿಮಗೆ ಬಂದೇ ಬರುತ್ತೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಯಾರಿಗೂ ಕೂಡ ಅರ್ಥ ಆಗಲ್ಲ. ಇನ್ಮೇಲೆ ಲಾಸ್ಟ್ ವಿಡಿಯೋ, ಇನ್ಮೇಲೆ ಲಾಸ್ಟ್ ಕ್ಲಾಸ್ ಹ್ಯಾವ್ ಡಿಸ್ಕಸ್ಡ್ ಯಾವುದರ ಬಗ್ಗೆ ಅಂದರೆ ಹೌ ಟು ಐಡೆಂಟಿಫೈ ದ ಗಿವನ್ ಸೆಂಟೆನ್ಸ್ ವೆದರ್ ಇಟ್ ಈಸ್ ಸ್ಟೇಟ್ಮೆಂಟ್, ಎಸ್ ಆರ್ ನೋ ಕ್ವಶನ್ ಆರ್ WH ಕ್ವಶನ್ ಅಂತ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಚೆನ್ನಾಗಿ ಕಲಿಸಿದ್ದೀನಿ. ಆ ವಿಡಿಯೋ ಒಮ್ಮೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.